ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋವಂಥ ಪಾಟನ್ನು, ಹೂವಿನ ಗಿಡ ಎಲ್ಲ ನೆಡಲಿಕ್ಕೆ ನಾವು ಪಾಟನ್ನು ಒಡೆದಿರೋವಂಥ ಟೈಲ್ಸ್ ಪೀಸ್ಗಳಿಂದ ಯಾವ ರೀತಿ ಪಾಟನ್ನು ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಸರಳವಾಗಿ ತೋರಿಸಿದ್ದೀನಿ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಭಾರನೂ ಆಗಲ್ಲ. ಇದು ತುಂಬ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡಿ, ನಾನು ಇಲ್ಲಿ ಸ್ವಲ್ಪ ಒದ್ದೆ ಆಗಿರುವಂಥ ಮರಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿರುವಂಥ ಮರಳಾಗಿರಬೇಕು. ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಮರಳಾದರೆ ಅದು ಬಿದ್ದು ಹೋಗಿಬಿಡತ್ತೆ. ಸ್ವಲ್ಪ ಒದ್ದೆ ಆಗಿರಬೇಕು. ತುಂಬ ಒದ್ದೆ ಆಗಿದ್ದರೂ ಆಮೇಲೆ ಬರಲ್ಲ. ಈ ರೀತಿ ಅಚ್ಚು ಮಾಡಿ ನಾನು ಪಾಟನ್ನು ಮಾಡೋದನ್ನು ಆಲ್ರೆಡಿ ತೋರಿಸಿದ್ದೀನಿ. ನಾನು 4-5 ರೀತಿಲಿ ಪಾಟನ್ನು ಮಾಡೋದನ್ನು ತೋರಿಸಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬ ಸರಳವಾಗಿ ತೋರಿಸಿದ್ದೀನಿ ಎಲ್ಲ ಪಾಟ್ಗಳನ್ನು. ಮತ್ತು ಪರ್ಫೆಕ್ಟ್ ವಿಧಾನದಲ್ಲಿ ತೋರಿಸಿದ್ದೀನಿ. ನೋಡಿ, ಈ ರೀತಿ ಮರಳನ್ನು ಒತ್ತಿ ಒತ್ತಿ ತುಂಬಿ ನಿಮ್ಗೆ ಯಾವುದೇ ರೀತಿ ಆಕಾರದಲ್ಲಿ ಬೇಕಾದರೂ ಮಾಡ್ಕೋಬೋದು. ಒಂದು ಟಬ್ಬನ್ನು ತಗೊಳ್ಳಿ, ಇಲ್ಲ ನೀವು ಸ್ಟೀಲ್ ಪಾತ್ರೆನಾದರೂ ತಗೊಂಡು ಈ ರೀತಿ ಅಚ್ಚನ್ನು ಮಾಡ್ಕೋಬೋದು. ಯಾವುದೇ ರೀತಿಯ ಪಾತ್ರೆ ಕೂಡ ತಗೊಂಡು ಅಚ್ಚನ್ನು ಮಾಡ್ಕೋಬೋದು ನೀವು. ಈ ರೀತಿ ಅದು ತುಂಬ ಟೈಟಾಗಿ ಬರಬೇಕು. ನಾವು ಮರಳನ್ನು ಹಾಕಿರೋದು ತುಂಬ ಟೈಟಾಗಿ ಬರಬೇಕು. ಹಾಗಾಗಿ ಒತ್ತಿ ಒತ್ತಿ ಅದನ್ನು ಪ್ರೆಸ್ ಮಾಡ್ತಾ ನಾವು ಮರಳನ್ನು ಅದರೊಳಗಡೆ ಹಾಕ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡು ನಾನು ಅದನ್ನು ಉಲ್ಟಾ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡ್ರೆ ಅದು ಒಂದು ಅಚ್ಚು ಥರ ಆಗುತ್ತೆ. ಒಂದು ಮಾಡೆಲ್ಲಿಗೆ ಅದು ಬೇಕಾಗತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಲೂಸ್ ಆದರೆ ಅದನ್ನು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಗಟ್ಟಿ ಮಾಡ್ಕೊಳ್ಳಿ. ತುಂಬ ಲೂಸ್ ಆದರೆ ಹಾಳಾಗಿಬಿಡುತ್ತೆ. ನೋಡಿ, ಇದು ಒಡೆದಿರೋವಂಥ ಟೈಲ್ಸು. ನೋಡಿ, ಈ ಒಡೆದಿರೋವಂಥ ಟೈಲ್ಸನ್ನೇ ನಾವು ಪುಡಿ ಪುಡಿಯಾಗಿ ಮಾಡಿಕೊಂಡು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ಯಾಕೆಂದರೆ ಅದು ನಾವು ಅದನ್ನು ಹಚ್ಚಬೇಕಾಗತ್ತೆ ಆ ಪಾಟಿಗೆ. ಹಾಗಾಗಿ ತುಂಬ ದೊಡ್ಡ ಪೀಸ್ ಆದರೆ ಸ್ವಲ್ಪ ರೌಂಡ ಮಾಡೋದು ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಡ್ತೀನಿ. ಅಲ್ಲಿ ಅದು ಅಂಟಿಸ್ಲಿಕ್ಕೆ ಬರಬೇಕು ಅಂತ. ಇಲ್ಲಿ ನಾನು ಒಂದು ಪಾರ್ಟನ್ನು ಮರಳನ್ನು ತೊಗೊಂಡಿದ್ದೀನಿ. ಮರಳನ್ನು ನಾವು ಸಾಣಿಸ್ಕೊಂಡೇ ತೊಗೋಬೇಕು. ಜರಡಿ ಮಾಡಿಕೊಂಡು 2 ಪಾರ್ಟು ಸಿಮೆಂಟನ್ನು ಹಾಕಿ ಕಲಸಿಟ್ಕೊಂಡಿರ್ತೀನಿ. ಸ್ವಲ್ಪ ಜಾಸ್ತಿನೇ ಸಿಮೆಂಟ್ ಬೇಕಾಗತ್ತೆ. ಇಲ್ಲಿ ನಾವು ಮರಳನ್ನು ಕಡಿಮೆ ಹಾಕಬೇಕು. ಈ ಪಾಟಿಗೆ ಮರಳನ್ನು ಹಾಕದೆ ಕೂಡ ಮಾಡ್ತಾರೆ. ಅದು ತುಂಬ ಬಾಳಿಕೆ ಬರಲ್ಲ, ಒಡೆದೋಗ್ಬಿಡತ್ತೆ. ಹಾಗಾಗಿ ನಾನು ಮರಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಸಿಮೆಂಟನ್ನು ತೊಗೊಂಡು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಳ್ತೀನಿ. ಅದನ್ನು ಲಿಕ್ವಿಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ನಮಗೆ ಆ ಟೈಲ್ಸ್ ಪೀಸ್ಗಳನ್ನು ಹಾಕಲಿಕ್ಕೆ ಬರುತ್ತೆ. ನೋಡಿ, ಇಲ್ಲಿ ಹದವಾಗಿ ಲಿಕ್ವಿಡ್ಗಳನ್ನು ಮಾಡ್ಕೋಬೇಕು. ಈ ರೀತಿ ಲಿಕ್ವಿಡ್ಗಳನ್ನು ಮಾಡಿಕೊಂಡು ಅದನ್ನು ಆ ಅಚ್ಚಿಗೆ, ನಾವು ಮರಳಿಂದ ಅಚ್ಚು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಕಡೆ ಬರೋ ಹಾಗೆ ಒಂದು ಲೇಯರ್ ಈ ಲಿಕ್ವಿಡನ್ನು ಹಾಕ್ಕೋಬೇಕು. ನೋಡಿ, ಇದೇ ರೀತಿ ಲಿಕ್ವಿಡನ್ನು ಹಾಕ್ಕೊಂಡು ಹಾಗೆ ಅದನ್ನು ಟೈಲ್ಸ್ ಪೀಸ್ಗಳನ್ನು ಅಂಟಿಸ್ತಾ ಹೋಗ್ತಾರೆ. ಆದರೆ ಅದು ಅಷ್ಟೊಂದು ಗಟ್ಟಿ ಬರಲ್ಲ, ಒಡೆದು ಹೋಗಿಬಿಡುತ್ತೆ. ನಾನು ಮಾಡಿ ನೋಡಿ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಮರಳನ್ನು ಮಿಶ್ರಣ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡಿಕೊಂಡು ಎಲ್ಲ ಕಡೆ ಆ ಲಿಕ್ವಿಡನ್ನು ಸ್ಪ್ರೆಡ್ ಮಾಡಿಕೊಂಡು ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಡ್ತೀನಿ. ಇಲ್ಲಿ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಆ ಮಿಶ್ರಣನ. ನೋಡಿ, ಇಷ್ಟು ಲಿಕ್ವಿಡ್ ಥರ ಇರಬೇಕು. ಅದು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಬರಲ್ಲ, ಇಷ್ಟು ತೆಳ್ಳ ಆದರೂ ಬರಲ್ಲ. ಅದಕ್ಕೆ ಸ್ವಲ್ಪ ನಾನು ಇದಕ್ಕೆ ಮತ್ತೆ ಸಿಮೆಂಟನ್ನು ಹಾಕ್ಕೊಂಡಿದ್ದೀನಿ, ಮಿಶ್ರಣನ. ಹಾಗಾಗಿ ತೆಗೆದಿಟ್ಕೊಂಡಿರ್ತೀನಿ ನಾನು, ತೆಳುವಾದರೆ ಮತ್ತೆ ಹಾಕ್ಕೋಬೋದು ಅಂತ. ನೋಡಿ, ಇಷ್ಟು ಹದವಾಗಿದ್ದರೆ ಸಾಕು. ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು, ಕಡಿಮೆ ಖರ್ಚಿನಲ್ಲಿ. ನಾವು ಈ ರೀತಿ ಒಡೆದಿರೋಂಥ ಟೈಲ್ಸು
ಇರುತ್ತಲ್ಲ ಮನೆಯಲ್ಲಿ. ಹಾಗಾಗಿ ಅದನ್ನು ನಾವು ಈ ರೀತಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರೋ ಪಾಟ್ಗಳನ್ನು ಮಾಡ್ಬೋದು. ವೇಸ್ಟ್ ಆಗೋವಂಥ ಐಟಮಿಂದ ನಾವು ಪಾಟನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ಕೆಳಗಿಂದನೇ ಆ ಟೈಲ್ಸ್ ಪೀಸ್ಗೆ ಸ್ವಲ್ಪ ಮಿಶ್ರಣನ ಹಾಕ್ತಾ ಈ ರೀತಿ ಅಂಟಿಸ್ಕೊತಾ ಬರಬೇಕು. ಕೆಳಗಿಂದನೇ ಮಾಡಬೇಕು, ಅದು ಸರಿಯಾಗಿ ಬರುತ್ತೆ. ನೋಡಿ ಈ ರೀತಿಯೂ ಕೂಡ ನಾವು ಹಚ್ಕೊಂಡು ಆಮೇಲೆ ಟೈಲ್ಸ್ ಪೀಸ್ಗಳನ್ನು ಅಂಟಿಸ್ಬೋದು. ನೋಡಿಲ್ಲಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು, ಕುಟ್ಟಬೇಕು ಅದನ್ನು. ಹಾಗಿದ್ರೆ ಅಲ್ಲಿ ಗಟ್ಟಿಯಾಗಿ ಆ ಟೈಲ್ಸ್ ಪೀಸ್ ಕುತ್ಕೊಳ್ಳುತ್ತೆ. ನೋಡಿ ನಾನಿಲ್ಲಿ ಆಲ್ರೆಡಿ ಹಚ್ಕೊಂಡು ನೀರಲ್ಲಿ ಡಿಪ್ ಮಾಡ್ತಾ ಇದನ್ನು ಅಂಟಿಸ್ತಾ ಬರಬೇಕು. ಯಾವ ಸೈಜು ಎಲ್ಲಿ ಹೊಂದತ್ತೆ ನೋಡಿಕೊಂಡು ಮೇಲ್ಗಡೆ ಎಲ್ಲ ಅದನ್ನು ಹಚ್ಚಬೇಕಾಗತ್ತೆ ಆ ಪೀಸ್ಗಳನ್ನು. ನೋಡಿ ಈ ರೀತಿ ಮಾಡಿ ಸ್ವಲ್ಪ ಕುಟ್ಟಬೇಕು. ಅದು ಸ್ವಲ್ಪ ಪ್ರೆಸ್ ಮಾಡಿದರೆ ಅಲ್ಲಿ ಸೆಟ್ ಆಗತ್ತೆ ಅಂತ. ಹಾಗೆ ನಾವು ಹಚ್ಚಿಬಿಟ್ರೆ ಅದು ಅಲ್ಲಿ ಒಳಗಡೆ ಪ್ರೆಸ್ಸಾಗಿ ಸ್ಟಿಪ್ಪಾಗಿ ನಿಂತ್ಕೊಳ್ಳಲ್ಲ, ಆಮೇಲೆ ಒಡೆದು ಹೋಗಿಬಿಡತ್ತೆ. ಅದು ಗಟ್ಟಿಯಾಗಬೇಕು ಅದು. ನೋಡಿ ಈ ರೀತಿ ನಾನು ಸ್ವಲ್ಪ ಅದನ್ನು ಕೈಯಿಂದಾನೇ ಕುಟ್ತೀನಿ. ಸ್ವಲ್ಪ ಎಲ್ಲಿ ಯಾವ ಸೈಜ್ ಪೀಸ್ ಬರುತ್ತೆ ಅಂತ ನೋಡಿಕೊಂಡು ಹಾಕಬೇಕಾಗತ್ತೆ. ಈ ಪಾಟನ್ನು ನಾವು 20 ರೂಪೀಸ್ಗೆಲ್ಲ ಮಾಡ್ಕೋಬೋದು. ವೇಸ್ಟ್ ಆಗಿರೋಂಥ ಟೈಲ್ಸನ್ನು ಉಪಯೋಗಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ಸಿಮೆಂಟು ಕೂಡ ಕಡಿಮೆ ಸಾಕು ಇದಕ್ಕೆ. ಹಾಗಾಗಿ 20 ರೂಪೀಸ್ಗೆ ಮಾಡ್ಬೋದು. ನೋಡ್ತಾ ಹೋಗಿ, ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಅದನ್ನು ಪ್ರೆಸ್ ಮಾಡ್ತಾ ನಾವು ಆ ಟೈಲ್ಸ್ ಪೀಸ್ಗಳನ್ನು ಅಂಟಿಸ್ತಾ ಬರಬೇಕು. ನೋಡಿ ತುಂಬ ಈಸಿ ಆಗುತ್ತೆ, ತುಂಬ ಬಾಳಿಕೆ ಬರುತ್ತೆ ಈ ಪಾಟು, ಮತ್ತು ಚೆನ್ನಾಗೂ ಕಾಣಿಸುತ್ತೆ. ನಾವು ಸಿಮೆಂಟನ್ನೆಲ್ಲ ತಂದಿರ್ತೀವಲ್ಲ, ಆಗ ವೇಸ್ಟ್ ಆಗಿಬಿಡತ್ತೆ. ಆ ವೇಸ್ಟ್ ಸಿಮೆಂಟನ್ನು ಬಳಸ್ಕೊಂಡು, ವೇಸ್ಟ್ ಆಗಿರೋವಂಥ ಟೈಲ್ಸ್ ಪೀಸ್ಗಳನ್ನು ಬಳಸ್ಕೊಂಡು ಈ ರೀತಿ ಪಾಟನ್ನು ಮಾಡ್ಬೋದು. ನೋಡಿ ಎಲ್ಲ ಕಡೆ ನಾನು ಅಂಟಿಸ್ಕೊಂಡು ಬಂದಿದ್ದೀನಿ. ಈಗ ಮೇಲ್ಗಡೆ ಅದನ್ನು ಹಾಕೋದನ್ನು ಹೇಳ್ತೀನಿ. ನೋಡಿ ಮೇಲ್ಗಡೆ ಕೂಡ ಇದೇ ರೀತಿ ಅಂಟಿಸ್ತಾ ಬರಬೇಕು. ನೋಡಿ ಎಲ್ಲಿ ಅದು ಸೆಟ್ ಆಗುತ್ತೆ ನೋಡಿಕೊಂಡು ಅದನ್ನು ಈ ರೀತಿ ಅಂಟಿಸ್ತಾ ಬರಬೇಕು. ಸ್ವಲ್ಪ ಪ್ರೆಸ್ ಮಾಡ್ತಾ ಬರಬೇಕು. ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನಗೆ. ತುಂಬಾ ಈಸಿಯಾಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ನಾನು ತುಂಬಾ ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡಿದ್ದೀನಿ, ಪಾಟ್ಗಳನ್ನು ಮಾಡಿದ್ದೀನಿ, ಎಲ್ಲವನ್ನು ನೀವು ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹಸಿ ಇರುವಾಗಲೇ ಯಾವುದೇ ಪಾಟಿಗಾದರೂ ಹೋಲ್ಗಳನ್ನು ಮಾಡ್ಕೋಬೇಕು. ನಾನಿಲ್ಲಿ ಇವತ್ತು 2 ಹೋಲ್ಗಳನ್ನು ಮಾಡ್ತೀನಿ. ನೋಡಿ ಈ ರೀತಿ ಒಂದು ಪೈಪನ್ನು ನಾನು ಇಡ್ತೀನಿ ಅಲ್ಲಿ. ಆಮೇಲೆ ಆ ಪೈಪನ್ನು ಹಸಿ ಇರುವಾಗಲೇ ತೆಕ್ಕೋಬೋದು. ಈಗ ಈ ರೀತಿ ಪೈಪನ್ನು ಹಾಕಿಟ್ಟುಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಕಡೆ ಇದೇ ರೀತಿ ಅಂಟಿಸ್ತಾ, ಆಮೇಲೆ ಅದಕ್ಕೆ ಆ ಗ್ಯಾಪಿಗೆಲ್ಲ ಸಿಮೆಂಟನ್ನು ಯಾವ ರೀತಿ ಹಾಕ್ತೀನಿ ಅಂತ ನೋಡಿ, ಪೂರ್ತಿಯಾಗಿ ನೋಡಿ ಈ ವಿಡಿಯೋನ, ಗೊತ್ತಾಗತ್ತೆ. ನೋಡಿ ಮತ್ತೊಂದು ಹೋಲ್ಗಳನ್ನು ಕೂಡ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಅದಕ್ಕೆ ನಾವೀಗ ಈ ಮಿಶ್ರಣನ ಕೈಯಲ್ಲಿ ಕೂಡ ಹಚ್ಬೋದು, ಆದರೆ ನಾನು ಕೈಯಲ್ಲಿ ಹಚ್ಚಿಲ್ಲ. ಒಂದು ಬ್ರಷನ್ನು ತಗೊಂಡು ಈ ರೀತಿ ಹಚ್ಚಿಬಿಡ್ತೀನಿ. ಆ ಗ್ಯಾಪಲ್ಲೆಲ್ಲ ತುಂಬಿಕೊಳ್ಳುತ್ತೆ. ಆಮೇಲೆ ನಾವು ಒಂದು ಕಾಟನ್ ಬಟ್ಟೆಯಿಂದ ಆ ಟೈಲ್ಸ್ ಪೀಸನ್ನು ಒರೆಸ್ಬೇಕು. ಅದು ಕ್ಲೀನಾಗಿ ಬರುತ್ತೆ. ಆಮೇಲೆ ನೋಡಿ ಈ ರೀತಿ ನೋಡು, ಕೈಯಲ್ಲಿ ಕೂಡ ಈ ರೀತಿ ಗ್ಯಾಪನ್ನು ತುಂಬ್ತಾ ಬರ್ಬೋದು. ಅದು ಕೂಡ ಈಸಿ ಆಗುತ್ತೆ. ಆದರೆ ನಾನು ಇಲ್ಲಿ ತುಂಬ ಬೇಗ ಆಗುತ್ತೆ ಅಂತ ಈ ರೀತಿ ಒಂದು ಬ್ರಷನ್ನು ತಗೊಂಡು ಅದರೊಳಗಡೆ ಫಿಲಪ್ ಮಾಡ್ತೀನಿ. ನೋಡಿ ಈಗ ನಾವು ಕಾಟನ್ ಬಟ್ಟೆನ ತಗೊಂಡು ಎಲ್ಲ ಕಡೆ ನೀರಲ್ಲಿ ಅದ್ದಿ ಅದನ್ನು ತೆಗಿತಾ ಬರಬೇಕು. ಆ ಟೈಲ್ಸ್ ಪೀಸ್ ಮೇಲೆ ಸಿಮೆಂಟು ಅಂಟಿರುತ್ತಲ್ಲ, ಈಗ ಅದನ್ನು ಹಸಿ ಇರುವಾಗಲೇ ಅದನ್ನು ತೆಕ್ಕೋಬೇಕು. ನೋಡಿ ಈ ರೀತಿ ತೆಕ್ಕೊಬಿಡ್ತೀನಿ. ನೋಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಹಸಿ ಇರುವಾಗಲೇ. ಆಮೇಲೆ ಅದು ಒಣಗಿದ ಮೇಲೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. 2ರಿಂದ 3 ಸಾರಿ ಆದರೂ ನಾವು ಇದನ್ನು ತೆಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಪಾಟು 48 ಗಂಟೆ ಆದರೂ ಬೇಕು. ಆದರೆ ಈಗ ಬೇಸಿಗೆಗಾಲ ತುಂಬ ಬಿಸಿಲಿರೋದ್ರಿಂದ ವಾತಾವರಣದಲ್ಲಿ ಹೀಟ್ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಬೇಗ ತೆಗೆದ್ರೂ ಪರವಾಗಿಲ್ಲ, 48 ಗಂಟೆದ್ರೊಳಗಡೆ ತೆಗೆಯಬಹುದು. ಆದರೆ ನಾವು ಇದಕ್ಕೆ
ಎಲ್ಲ ಪಾಟು 24 ಗಂಟೆಗೆ ತೆಗಿಬೇಕು ಅಂತೀನಿ. ಆದರೆ 24 ಗಂಟೆಗೆ ಇದು ಒಣಗಲ್ಲ, ಯಾಕಂದರೆ ಒಳಗಡೆ ನೀರು ಹೀರ್ಕೊಂಡಿರತ್ತೆ ಮರಳಲ್ಲಿ. ಹಾಗಾಗಿ 24 ಗಂಟೆ ನಂತರ ನೀವು ತೆಗಿಬೋದು ಇದನ್ನು. ನಾವು ಮಳೆಗಾಲದಲ್ಲೆಲ್ಲ ಮಾಡಿದರೆ 48 ಗಂಟೆ ಬೇಕೇ ಬೇಕು. ನೋಡಿ ಈಗ 12 ಅವರ್ ಆಗಿದೆ. ನಾನೀಗ ಇದನ್ನೆಲ್ಲ ತೆಗೆದು ನೋಡಿ, ಈಗ ನಾನು ಇದಕ್ಕೆ ನೋಡಿ, ಇದು ಬಣ್ಣ ನಮಗೆ ಟೈಲ್ಸಿಗೆ ಅಂತ ಕೊಟ್ಟಿರ್ತಾರಲ್ಲ ಅದೇ ಬಣ್ಣ. ವೈಟ್ ಸಿಮೆಂಟ್ ಆದರೂ ನೀವು ಇಲ್ಲಿ ಹಚ್ಕೋಬೋದು. ಇಲ್ಲ ನೀವು ಆಮೇಲೆ ಒಣಗಿದ ಮೇಲೆ ಇದಕ್ಕೆ ಪೇಂಟನ್ನು ಕೂಡ ನಿಮ್ಗೆ ಯಾವ ಕಲರ್ ಪೇಂಟ್ ಬೇಕೋ ಅದನ್ನು ಹಚ್ಬೋದು. ಇಲ್ಲಿ ಒಳಗಡೆ ಗ್ಯಾಪ್ ಇರುತ್ತಲ್ಲ ಸಿಮೆಂಟಿನ ಕಲರು, ಅಲ್ಲಿ ನಾವು ಇದನ್ನು ಹಚ್ಚಬೇಕಾಗತ್ತೆ. ಹಾಗಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಕೂಡ ಬಿಡ್ಬೋದು, ಆದರೆ ನೀವು ಈ ರೀತಿ ಕಲರ್ನ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಒಂದೊಂದೇ ಪೀಸ್ಗಳಿಗೆ ಹಚ್ಚೋದಕ್ಕಿಂತ ಈ ರೀತಿ ಹಚ್ಚಿಬಿಟ್ಟಿದ್ದೀನಿ ನಾನು. ಆಮೇಲೆ ಆ ಟೈಲ್ಸ್ ಪೀಸನ್ನು ಸ್ವಲ್ಪ ಕಾಟನ್ ಬಟ್ಟೆಯನ್ನು ತಗೊಂಡು ಒರೆಸ್ಬಿಡ್ತೀನಿ. ಇದು ತುಂಬ ಈಸಿ ಆಗುತ್ತೆ ಅನ್ನಿಸ್ತು, ಹಾಗಾಗಿ ಹೀಗೆ ಮಾಡಿದ್ದೀನಿ ನಾನು. 12 ಗಂಟೆ ನಂತರ ಇದನ್ನು ಮಾಡಿದ್ದೀನಿ. ಈ ರೀತಿ ಬಣ್ಣನ ಹಚ್ಚಿದ್ದೀನಿ. ಆಮೇಲೆ ನಾನಿದನ್ನು 48 ಗಂಟೆ ಆದಮೇಲೆ ತೆಗೆದಿದ್ದೀನಿ. ಯಾಕಂದರೆ ನಾವು ಇಷ್ಟೊಂದು ಕಷ್ಟಪಟ್ಟು ಮಾಡಿರ್ತೀವಲ್ಲ, ಹಾಗಾಗಿ ಒಡೆದು ಹೋಗಿಬಿಟ್ರೆ ಬೇಜಾರಾಗತ್ತೆ. ಅದಕ್ಕೂ ಮುಂಚೆ ಅದು ತೆಗಿಲಿಲ್ಲ ನಾನು. ಒಂದೊಂದು ಸಾರಿ ಅದು ಒಡೆದು ಹೋಗಿಬಿಡತ್ತೆ, ಹಸಿ ಇರುತ್ತೆ, ಒಳಗಡೆ ನೀರು ತುಂಬಾ ಇರುತ್ತೆ, ಆ ಮರಳು ಹೀರ್ಕೊಂಡಿರುತ್ತೆ. ನಾವು ಇಲ್ಲಿ ಸಿಮೆಂಟಿಗೆ ಹಾಕಿರೋವಂಥ ನೀರನ್ನೆಲ್ಲ ಆ ಮರಳು ಹೀರ್ಕೊಂಡಿರುತ್ತೆ. ಹಾಗಾಗಿ ಅದು ಬೇಗ ಗಟ್ಟಿಯಾಗಲ್ಲ. ನೋಡಿ ಈ ರೀತಿ ಎಲ್ಲವನ್ನು ತೆಗಿತೀನಿ. ನೋಡಿ ಆ ಬಣ್ಣನೆಲ್ಲ ಕ್ಲೀನ್ ಮಾಡಬೇಕು, ಚೆನ್ನಾಗಿ ಕ್ಲೀನ್ ಮಾಡಿ ಇಡಬೇಕು. ಆಮೇಲೆ ಅದು ಅಲ್ಲಿ ಒಣಗೋದ ಮೇಲೆ ತೆಗಿಲಿಕ್ಕೆ ಬರಲ್ಲ. ನೋಡಿ ಈ ರೀತಿ ಬಣ್ಣನೆಲ್ಲ ತೆಗೆದಿದ್ದೀನಿ. ನೋಡಿ ಒಂದೊಂದೇ ಟೈಲ್ಸ್ ಪೀಸನ್ನು ತೆಗೆದು ಆ ಬಣ್ಣನ ತೆಗಿಬೇಕು. ಇದು ನೋಡಿ 48 ಗಂಟೆ ಆಗಿದೆ. ಈಗ ನಾನು ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆದರೂ ನೋಡಿ ಒಳಗಡೆ ಹಸಿ ಇರೋ ಹಾಗೆ ಕಾಣುತ್ತೆ, ಎಷ್ಟೊಂದು ಒದ್ದೆ ಇರುತ್ತೆ ಆ ಮರಳು. ನೋಡಿ ಈ ರೀತಿ ತೆಗೆದು ನಾವು 4 ದಿವಸ ಇದಕ್ಕೆ ನೀರನ್ನು ಹಾಕಿಡಬೇಕು. ಆಮೇಲೆ ನಾವು ಇದಕ್ಕೆ ಗಿಡಗಳನ್ನು ನೆಟ್ಕೋಬೋದು. ಒಳಗಡೆ ಕೂಡ ಸ್ವಲ್ಪ ಸಿಮೆಂಟಿನ ಲಿಕ್ವಿಡ್ ಮಾಡಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.